ನಮಸ್ಕಾರ ಸ್ನೇಹಿತರೆ, ಬೆಂಕಿ ಬಿರುಗಾಳಿ ಚಾನೆಲ್ಗೆ ಸ್ವಾಗತ. ನಾನಿವತ್ತು ಕರ್ನಾಟಕ ರಾಜ್ಯದ ಮಂತ್ರಿಮಂಡಲ ಪುನರಚನೆಯ ವಿಷಯವಾಗಿ ಈ ಸಂಚಿಕೆಯ ಮೂಲಕ ನಾಡಿನ ಜನತೆಗೆ ತಿಳಿಸಲಿಕ್ಕೆ ಈ ಸಂಚಿಕೆಯನ್ನು ನಾನು ಬಳಸಿಕೊಳ್ತಾ ಇದ್ದೀನಿ. ಅದು ಕೂಡ ಇನ್ನು ಒಂದೂವರೆ ವರ್ಷಗಳ ಕಾಲ ಅಷ್ಟೇ. ಆಮೇಲೆ ಸಾರ್ವತ್ರಿಕ ಚುನಾವಣೆಗಳು ವಿಧಾನಸಭೆಗೆ ನಡೆಯುವಂಥ ಸಂದರ್ಭದಲ್ಲಿ ಕರ್ನಾಟಕದಲ್ಲಿ ಮತ್ತೊಮ್ಮೆ ಕಾಂಗ್ರೆಸ್ ಪಕ್ಷ ಅಧಿಕಾರದ ಸುಕ್ಕಾಣಿಯನ್ನು ಹಿಡಿಯಬಹುದೇ ಅನ್ನುವಂಥ ಮಾತುಗಳು ಕೂಡ ರಾಜಕೀಯ ವಲಯಗಳಲ್ಲಿ, ಜನಸಾಮಾನ್ಯರಲ್ಲಿ ಹಾಗೂ ಮತದಾರರಲ್ಲಿ ಕೂಡ ಚರ್ಚಿತವಾಗ್ತಿರ್ತಕ್ಕಂಥ ಒಂದು ವಿಷಯ. ಹೀಗಿರುವಾಗ ಮುಂದೇನಾಗಬಹುದು ಅನ್ನುವಂಥ ಭವಿಷ್ಯವನ್ನು ಯಾರಿಗೂ ಕೂಡ ನಿರ್ದಿಷ್ಟವಾಗಿ ಹೇಳಲಿಕ್ಕೆ ಆಗದೆ ಇದ್ದರೂ ಕೂಡ ಊಹೆ ಮಾಡಿಕೊಂಡು ಪ್ರತಿಯೊಬ್ಬರು ಕೂಡ ತಮ್ಮ ತಮ್ಮ ಊಹಾತ್ಮಕವಾದಂಥ ಸಂದೇಶಗಳನ್ನು ಹಾಗೂ ವಿಚಾರಗಳನ್ನು ಕೂಡ ನೀಡ್ತಾ ಇರೋದು ಕೂಡ ಸತ್ಯ. ಹೀಗಿರುವಾಗ ಈ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಯ ಗದ್ದುಗೆಯ ಗುದ್ದಾಟ ಈಗ ಅಷ್ಟೊಂದು ಪ್ರಮಾಣದಲ್ಲಿ ಇಲ್ಲದೇ ಇರತಕ್ಕಂಥ ಸಮಯ. ಯಾಕಂದರೆ ಅದು ತನ್ನಷ್ಟಕ್ಕೆ ತಾನೇ ತನ್ನಗಾಗಿದೆ ಎನ್ನುವಂಥ ವಿಚಾರಗಳು ಕೂಡ ಕಾಂಗ್ರೆಸ್ ವಲಯಗಳಲ್ಲಿ ಹರಿದಾಡ್ತಾ ಇರೋದು ಸತ್ಯ. ಹೀಗಿರುವಾಗ ಡಿ.ಕೆ. ಶಿವಕುಮಾರ್ ಅವರು ಮುಂದೆ ಯಾವ ರೀತಿ ತಮ್ಮ ದಾಳಗಳನ್ನು ಉದುರಿಸುತ್ತಾರೆ ಅನ್ನೋದರ ಮೇಲೆ ಮುಖ್ಯಮಂತ್ರಿಯ ಗದ್ದುಗೆಯ ಒಂದು ಚಿತ್ರಣ ಹೊರಬೀಳುವಂಥ ಸನ್ನಿವೇಶಗಳು ಇರೋದರಿಂದ ಈಗ ಕರ್ನಾಟಕದ ಮುಂಬರುವ ದಿನಗಳಲ್ಲಿ, ಅಂದರೆ ಸುಮಾರು 15-20 ದಿನಗಳಲ್ಲಿ ರಾಜ್ಯದ ಸಚಿವ ಸಂಪುಟ ಪುನಾರಚನೆ ಆಗುವಂಥ ಎಲ್ಲ ಸೂಚನೆಗಳು ಕೂಡ ಕೇಳಿ ಬರ್ತಾ ಇವೆ. ಹೀಗಿರುವಾಗ ಕರ್ನಾಟಕದಲ್ಲಿ ಯಾರ್ಯಾರು ಮಂತ್ರಿಗಳಾಗಬಹುದು, ಯಾರ್ಯಾರನ್ನು ಕೈ ಬಿಡಬಹುದು ಅನ್ನುವಂಥ ವಿಚಾರಗಳನ್ನು ಕೂಡ ನಾನು ಮುಂದಿನ ದಿನಗಳಲ್ಲಿ ಹೇಳಲಿಕ್ಕೆ ಬಯಸಿದ್ದೀನಿ. ಅದರ ಮುಂದುವರಿದ ಭಾಗವಾಗಿ ಇವತ್ತಿನ ಸಂಚಿಕೆಯಲ್ಲಿ ನಾನು ಬೆಳಗಾವಿ ಜಿಲ್ಲೆಯ ಒಂದು ಚಿತ್ರಣವನ್ನು, ರಾಜಕೀಯ ವಲಯಗಳಲ್ಲಿ ಆ ಜಿಲ್ಲೆಯಲ್ಲಿ ಆಗುವಂಥ ಬದಲಾವಣೆಗಳ ಬಿರುಗಾಳಿಯನ್ನು ಕೂಡ ಈ ಸಂದರ್ಭದಲ್ಲಿ ನಾನು ಉಲ್ಲೇಖ ಮಾಡಿ ಹೇಳಲಿಕ್ಕೆ ಬಯಸಿದ್ದೇನೆ. ಬೆಂಕಿ ಬಿರುಗಾಳಿ ಚಾನಲ್ ಮುಖಾಂತರ. ಬೆಂಕಿ ಬಿರುಗಾಳಿ ಇದು ನಿಮ್ಮೆಲ್ಲರ ಚಾನಲ್ಲು, ಯಾಕಂದರೆ ಇದು ನನ್ನ ಹೊಸ ಚಾನಲ್ಲು. ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೇ ಇರತಕ್ಕಂಥವ್ರು ಬೇಗನೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿರಿ, ಶೇರ್ ಮಾಡಿರಿ, ಲೈಕ್ ಮಾಡಿರಿ, ಕಮೆಂಟನ್ನು ಕೂಡ ನನ್ನ ಜೊತೆಗೆ ಹಂಚಿಕೊಳ್ಳ್ರಿ ಅಂತ ಹೇಳ್ತಾ ನನ್ನ ಈ ಒಂದು ಸಂಚಿಕೆಗೆ ಬರ್ತಾ ಇದ್ದೇನೆ. ಹೀಗಿರುವಾಗ ಬೆಳಗಾವಿ ಜಿಲ್ಲೆಯಿಂದ ಯಾರ್ಯಾರು ಸಚಿವರಾಗಬಹುದು ಮತ್ತು ಯಾರ್ಯಾರು ಮಂತ್ರಿಮಂಡಲದಿಂದ ಹೊರಗೆ ಹೋಗ್ಬೋದು ಅನ್ನುವಂಥ ಚರ್ಚೆಗಳು ಕೂಡ ಪ್ರಾರಂಭವಾಗಿವೆ. ಹಾಗಿದ್ದಾಗ ಯಾರು ಹೊರಗೆ ಹೋಗಬಹುದು ಅನ್ನುವಂಥ ಮಾತುಗಳು ಕೇಳಿ ಬರ್ತಾ ಇರುವಾಗ ಮೊದಲನೇದಾಗಿ ಕೇಳಿ ಬರ್ತಿರ್ತಕ್ಕಂಥ ಹೆಸರು ಲೋಕೋಪಯೋಗಿ ಸಚಿವರು ಹಾಗೂ ಬೆಳಗಾವಿ ಜಿಲ್ಲೆಯ ಸಾಹುಕಾರರು ಆಗಿರತಕ್ಕಂಥ ಸತೀಶ್ ಜಾರಕಿಹೊಳಿ ಅವರ ಹೆಸರು ಪ್ರಮುಖವಾಗಿ ಕೇಳಿ ಬರ್ತಾ ಇರೋದು ಕೂಡ ಸತ್ಯ. ಹಾಗಿದ್ರೆ ಮುಂದೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ವಿಚಾರವೇನು ಅನ್ನುವಂಥ ಮಾತನ್ನು ಕೇಳಿದಾಗ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಸಚಿವ ಸಂಪುಟ ಪುನಾರಚನೆಯ ಸಂದರ್ಭದಲ್ಲಿ ಅವರು ಶೇಪಾಗಿ ಮತ್ತೆ ಮಂತ್ರಿಮಂಡಲದಲ್ಲಿ ಮುಂದುವರಿಯುತ್ತಾರೆ ಅನ್ನುವಂಥ ಮಾತುಗಳು ಕೂಡ ಚರ್ಚಿತವಾಗ್ತಾ ಇರೋದು ಕೂಡ ರಾಜಕೀಯ ವಲಯಗಳಲ್ಲಿ ಸ್ಪಷ್ಟ. ಹೀಗಿರುವಾಗ ಇವರಿಬ್ಬರದ್ದು ಈ ರೀತಿ ಆದರೆ ಇನ್ನು ಉಳಿದವರು ಯಾರ್ಯಾರು ಆಗ್ಬೋದು ಅಂತಂದರೆ ಹೇಳಿ ಕೇಳಿ ಬೆಳಗಾವಿ ಜಿಲ್ಲೆ ರಾಜ್ಯದಲ್ಲಿ ಅತಿ ದೊಡ್ಡ ಜಿಲ್ಲೆ. ಯಾಕಂದರೆ ಇಲ್ಲಿ 2 ಶೈಕ್ಷಣಿಕ ಜಿಲ್ಲೆಗಳನ್ನು ಹೊಂದಿರತಕ್ಕಂಥದ್ದು ಬೆಳಗಾವಿ ಜಿಲ್ಲೆ. ಒಂದು ಚಿಕ್ಕೋಡಿ ಶೈಕ್ಷಣಿಕ ಜಿಲ್ಲೆ ಮತ್ತು ಇನ್ನೊಂದು ಬೆಳಗಾವಿ ಶೈಕ್ಷಣಿಕ ಜಿಲ್ಲೆ. ಇಂಥ ಒಂದು ದೊಡ್ಡ ಬೃಹತ್ ಜಿಲ್ಲೆಯಿಂದ ಇಬ್ಬರೇ ಮಂತ್ರಿಗಳಾಗಲಿಕ್ಕೆ ಸಾಧ್ಯವಿಲ್ಲ. ಇನ್ನೂ ಕೂಡ ಇಲ್ಲಿ ಹೆಚ್ಚಿನ ಒಂದು ಮಂತ್ರಿ ಸ್ಥಾನಗಳನ್ನು ಜಿಲ್ಲೆಯ ಶಾಸಕರಿಗೆ ನೀಡಬೇಕು ಅನ್ನುವಂಥ ಪ್ರಬಲವಾದ ಕೂಗುಗಳು ಕೂಡ ಕೇಳಿ ಬರ್ತಾ ಇರೋದು ಕೂಡ ಉಂಟು. ಹೀಗಿದ್ದಾಗ ಯಾರ್ಯಾರು ಆಗ್ಬೋದು ಅಂತಂದರೆ ಮೊದಲನೇದಾಗಿ ಪ್ರಮುಖವಾಗಿ ಕೇಳಿ ಬರ್ತಿರ್ತಕ್ಕಂಥ ಹೆಸರುಗಳು ಅಂತಂದರೆ 2. ಒಂದು ನಮ್ಮ ಅತನಿ ಶಾಸಕರಾಗಿರ್ತಕ್ಕಂಥವರು ಮತ್ತು ಮಾಜಿ ಉಪಮುಖ್ಯಮಂತ್ರಿಗಳು ಆಗಿರ್ತಕ್ಕಂಥ ಲಕ್ಷ್ಮಣ ಸವದಿಯವರ ಹೆಸರು ಮಂಚೂಣಿಯಲ್ಲಿ ಇದೆ. ಯಾಕಂದರೆ ಅವರಿಗೆ ಅಧಿಕಾರದ ಅನುಭವವೂ ಕೂಡ ಉಂಟು. ಆಮೇಲೆ ಅವರನ್ನು ಭಾರತೀಯ ಜನತಾ ಪಕ್ಷದಿಂದ ಕರೆತರುವಾಗ ಡಿ.ಕೆ. ಶಿವಕುಮಾರ್ ಅವರು ಇಲ್ಲ, ನಿಮಗೆ ನಮ್ಮ ಸರ್ಕಾರ ಬಂದಾಗ ನಿಮಗೆ ನಾವು ಮಂತ್ರಿಮಂಡಲದಲ್ಲಿ ನಿಮ್ಮನ್ನು ನಾವು ಸೇರಿಸ್ಕೊಳ್ತೀವಿ ಅನ್ನುವಂಥ ಮಾತುಗಳನ್ನು ಕೂಡ ಹೇಳಿದ್ದಾರೆ ಅನ್ನುವಂಥ ಮಾತುಗಳು ಕೂಡ ಕೇಳಿ ಬರ್ತಾ ಇರೋದರಿಂದ, ಅವರಿಗೆ ಅಧಿಕಾರ ಮಾಡಿದ ಅನುಭವ ಇರುವುದರಿಂದ, ಹಿರಿಯರು ಇರೋದರಿಂದ ಹಾಗೂ ಜನಾನುರಾಗಿಗಳಾಗಿರೋದ್ರಿಂದ, ರಾಜ್ಯದ ರೈತ ಸಂಘದ ರೈತರನ್ನು ಪ್ರತಿನಿಧಿಸುವುದರಿಂದ ಅವರು ಖಂಡಿತವಾಗಿಯೂ ಈ ಸಲ ಮಂತ್ರಿಮಂಡಲದಲ್ಲಿ ಸೇರ್ಪಡೆಯಾಗ್ತಾರೆ. ಆಮೇಲೆ ಇನ್ನೊಬ್ಬರು ಯಾರು ಅಂತಂತ ಪ್ರಶ್ನೆ ಮಾಡಿದಾಗ ಮತ್ತೊಬ್ಬರು 3 ಸಲ ಆಯ್ಕೆಯಾಗಿ ಶಾಸಕರಾಗಿ ಆಯ್ಕೆಯಾಗಿರ್ತಕ್ಕಂಥವರು, ಹಿರಿಯರಾಗಿರ್ತಕ್ಕಂಥವರು, ಆಡಳಿತದಲ್ಲಿ ಅನುಭವ ಉಳ್ಳಂಥವರು ಹಾಗೂ ಜನಮಾನಸದಲ್ಲಿ ತಮ್ಮ ಹೆಸರನ್ನು ಛಾಪು ಮೂಡಿಸಿರ್ತಕ್ಕಂಥವರು ಅಶೋಕ್ ಪಟ್ಟಣ್.
ಅಶೋಕ್ ಪಟ್ಟಣ್ ಅವರು ರಾಮದುರ್ಗ ಕ್ಷೇತ್ರದಿಂದ ಸತತವಾಗಿ ಅಂದರೆ 2 ಸಲ ಸತತವಾಗಿ ಆರಿಸಿ ಬಂದರು. ಒಮ್ಮೆ ನಡುವು ಸೋತರು. ಆಮೇಲೆ ಮತ್ತೊಮ್ಮೆ ಈಗ ಪುನಃ ಆಯ್ಕೆಯಾಗಿ ಶಾಸಕರಾಗಿದ್ದಾರೆ. ಹೀಗಿದ್ದಾಗ ಇವರಿಬ್ಬರ ಹೆಸರುಗಳು ಪ್ರಮುಖವಾಗಿ ಮಂತ್ರಿಮಂಡಲ ವಿಸ್ತರಣೆಯಾಗುವ ಸಂದರ್ಭದಲ್ಲಿ ಬೆಳಗಾವಿ ಜಿಲ್ಲೆಯಿಂದ ಖಂಡಿತವಾಗಿ ಇವರಿಬ್ಬರು ಕೂಡ ಸಚಿವರಾಗ್ತಾರೆ ಅನ್ನುವಂಥ ಚರ್ಚೆಗಳು ರಾಜಕೀಯ ವಲಯಗಳಲ್ಲಿ ತುಂಬ ಪ್ರಭಾವ ಬೀರ್ತಾ ಇರೋದು ಕೂಡ ಉಂಟು. ಹಾಗಿದ್ದಾಗ ಸತೀಶ್ ಜಾರಕಿಹೊಳಿ ಅವರ ಒಂದು ನಡೆ ಏನು? ಸತೀಶ್ ಜಾರಕಿಹೊಳಿ ಅವರು ಈಗಾಗಲೇ ಅವರು ಕಾಂಗ್ರೆಸ್ ಪಕ್ಷದ ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ಅವರು ಈಗಾಗಲೇ ತಮ್ಮ ಒಂದು ಕಣ್ಣಿಟ್ಟಿದ್ದಾರೆ. ಆಮೇಲೆ ದೆಹಲಿಗೂ ಕೂಡ ಹೋಗಿ ಅದರ ಬಗ್ಗೆ ಚರ್ಚೆಯನ್ನು ಕೂಡ ಮಾಡಿ ಬಂದಿದ್ದಾರೆ. ಹೀಗಿರುವಾಗ ಒಂದು ಇಲಾಖೆಯ ಕೆಲಸ ಕಾರ್ಯಗಳನ್ನು ನೋಡ್ತಾ ಅಧ್ಯಕ್ಷ ಸ್ಥಾನವನ್ನು ನಿಭಾಯಿಸಲಿಕ್ಕೆ ಕಷ್ಟವಾಗುವುದರಿಂದ ಹಾಗೂ ಮುಂಬರುವ ದಿನಗಳಲ್ಲಿ ಮುಂದಿನ ಸಾರ್ವತ್ರಿಕ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷವನ್ನು ಸಂಪೂರ್ಣ ಬಹುಮತದಿಂದ ಆಯ್ಕೆ ಆಗುವಂತೆ ನೋಡಿಕೊಳ್ಳುವ ಸಲುವಾಗಿ ಹಾಗೂ ಅಹಿಂದ ಸಮುದಾಯವನ್ನು ಬಲಪಡಿಸಿ ಎಲ್ಲ ಒಂದು ವಿಚಾರಗಳು ಅವರ ತಲೆಯಲ್ಲಿ ಇರೋದರಿಂದ ಅವರು ಈ ಸಲ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾಗಿ ರಾಜ್ಯದಾದ್ಯಂತ ಪ್ರವಾಸ ಮಾಡುವಂಥ ಎಲ್ಲ ಸೂಚನೆಗಳು ಕೂಡ ಇವೆ. ಅವರಾಗಲಿ ನಾನು ಮಂತ್ರಿ ಸ್ಥಾನವನ್ನು ಬೇಡ ನನಗೆ ಅನ್ನುವಂಥ ಹೇಳುವಂಥ ಪರಿಸ್ಥಿತಿಯು ಕೂಡ ಇರೋದರಿಂದ ಈ ಸಲ ಸತೀಶ್ ಜಾರಕಿಹೊಳಿ ಅವರು ಸಚಿವ ಸ್ಥಾನದಿಂದ ವಂಚಿತರಾಗಿ ಬಡ್ತಿ ಪಡಿತಾ ಇದ್ದಾರೆ ಅನ್ನುವಂಥ ಮಾತುಗಳನ್ನು ಕೂಡ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸಿದ್ದೀನಿ. ಯಾಕಂದರೆ ರಾಜ್ಯಾಧ್ಯಕ್ಷರಾದವರು ಚುನಾವಣೆಯಲ್ಲಿ ಆ ಪಕ್ಷ ಗೆದ್ದರೆ ಅವರೇ ಮುಂದಿನ ಮುಖ್ಯಮಂತ್ರಿ ಅನ್ನುವಂಥ ಅಲಿಖಿತ ಒಂದು ಪರಿಸ್ಥಿತಿ ಇರುವಾಗ ಮುಂದೆ ಅವರು ಮುಖ್ಯಮಂತ್ರಿಗಳಾಗಿ ಈ ರಾಜ್ಯವನ್ನು ಆಳಬಹುದು ಅನ್ನುವಂಥ ಮಾತುಗಳು ಕೂಡ ಕೇಳಿ ಬರ್ತಾ ಇವೆ. ಜೊತೆಗೆ ಭಾರತೀಯ ಜನತಾ ಪಕ್ಷವೇನು ಸುಮ್ಮನೆ ಕುಳಿತಿಲ್ಲ. ಅವರು ಕೂಡ ತಮ್ಮ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಈಗಾಗಲೇ ಅವರು ಹಲವಾರು ಹೋರಾಟಗಳನ್ನು ಕೂಡ ಮಾಡ್ತಾ ಬಂದಿರೋದರಿಂದ ಮುಂದಿನ ಸಲ ಏನಾಗ್ತೈತಿ ಏನಾಗಲಿಕ್ಕಿಲ್ಲ ಅನ್ನುವಂಥ ಮಾತುಗಳನ್ನು ಹೇಳಲಿಕ್ಕೆ ಅಸಾಧ್ಯವಾದರೂ ಕೂಡ ಈ ಸಲ BJP ಪಕ್ಷದಲ್ಲಿ ಇರ್ತಕ್ಕಂಥ ಒಂದು ಏಟಿನಿಂದಾಗಿ ಮತ್ತೊಮ್ಮೆ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದರೂ ಕೂಡ ಸಂಶಯವಿಲ್ಲ ಅನ್ನುವಂಥ ಮಾತುಗಳು ಕೇಳಿ ಬರ್ತಾ ಇದ್ದರೂ ಕೂಡ ನಾಯಕತ್ವದ ಬದಲಾವಣೆ ಜೊತೆಗೆ ಅಪ್ಪಟ ಒಂದು ಹಿಂದೂ ಅಭಿಮಾನಿಯಾಗಿರ್ತಕ್ಕಂಥ ಬಸನಗೌಡ ಪಾಟೀಲರನ್ನು ಮತ್ತೊಮ್ಮೆ ಭಾರತೀಯ ಜನತಾ ಪಕ್ಷಕ್ಕೆ ಕರೆದು ತಂದದ್ದೇನೆ ಆತಂದರೆ ರಾಜಕೀಯ ಚಿತ್ರಣವೇ ಬದಲಾಗಬಹುದು ಅನ್ನುವಂಥ ಮಾತುಗಳು ಕೂಡ ಕೇಳಿ ಬರ್ತಾ ಇವೆ. ಜೊತೆಗೆ ಅಹಿಂದ ವರ್ಗವನ್ನು ಕಾಂಗ್ರೆಸ್ ಪಕ್ಷ ಹಾಗೂ ಭಾರತೀಯ ಜನತಾ ಪಕ್ಷ ಯಾವ ರೀತಿ ನೋಡ್ಕೊಳ್ತೈತಿ, ಅದರಲ್ಲೂ ಕೂಡ ಅಹಿಂದ ವರ್ಗದಲ್ಲಿ ಕುರುಬ ಸಮುದಾಯ ದೊಡ್ಡಣ್ಣನ ಪಾತ್ರ ವಹಿಸ್ತಾ ಬಂದಿರತಕ್ಕಂಥದ್ದು. ಯಾಕಂದರೆ ಹಲವಾರು ವಿಷಯಗಳನ್ನು ನಾವು ಕೈಗೆತ್ತಿಕೊಂಡಾಗ ಕುರುಬ ಸಮಾಜಕ್ಕೆ ಅನ್ಯಾಯವಾಗ್ತಾನೆ ಬಂದಿರತಕ್ಕಂಥದ್ದು. ಯಾಕಂದರೆ ಸಿದ್ದರಾಮಯ್ಯನವರ ತರುವಾಯ ಆ ಒಂದು ಎರಡೂ ಪಕ್ಷಗಳಲ್ಲಿ ಕುರುಬ ನಾಯಕತ್ವ ಇಲ್ಲದೆ ಇರತಕ್ಕಂಥ ಶೂನ್ಯ ಕಾಡ್ತಾ ಇರೋದರಿಂದ ಯಾರು ಹೆಚ್ಚಿನ ಪ್ರಮಾಣದಲ್ಲಿ ಕುರುಬ ಸಮುದಾಯಕ್ಕೆ ಅಹಿಂದ ವರ್ಗಗಳಿಗೆ ಟಿಕೆಟನ್ನು ನೀಡ್ತಾರೋ ಆ ಒಂದು ಪಕ್ಷ ಅಧಿಕಾರವನ್ನು ಹಿಡಿಯುವಂಥ ಎಲ್ಲ ಸೂಚನೆಗಳು ಕೂಡ ಇರೋದರಿಂದ ಈ ಸಂಚಿಕೆಯನ್ನು ಇಲ್ಲಿಯೇ ನಾನು ಈ ಸಂದೇಶವನ್ನು ತಿಳಿಸಿ ಇವತ್ತಿಗೆ ಮುಗಿಸ್ತೀನಿ. ನಾಳಿನ ಸಂಚಿಕೆಯೊಂದಿಗೆ ತಮ್ಮ ಜೊತೆಗೆ ಹಾಜರಾಗ್ತೀನಿ ಅಂತ ಹೇಳ್ತಾ ಎಲ್ಲರಿಗೂ ಕೂಡ ನನ್ನ ನಮಸ್ಕಾರ.